ಅಂದ್ರೆ ನಾವು ಮಾಡುವಂತಹ ಕರ್ಮ ನಾವು ಯಾರು ಅಂತ ಹೇಳಿ ತೋರಿಸುತ್ತೆ ಅಷ್ಟೇ. ನಾನು ಬ್ರಹ್ಮಕರ್ಮ ಮಾಡ್ತಿದ್ದೀನ, ನಾನು ಬ್ರಾಹ್ಮಣ. ಕ್ಷಾತ್ರ ಧರ್ಮವನ್ನು ಪಾಲನೆ ಮಾಡ್ತೀನಿ, ನನಗೆ ಕ್ಷಾತ್ರೆ. ಹಾಗೆ ನಾನು ವಾಣಿಜ್ಯ ವ್ಯವಹಾರ ಮಾಡ್ತೀನಿ, ನಾನು ವೈಶ್ಯ. ಇಲ್ಲಿ ನಮ್ಮ ಹುಟ್ಟು ಮುಖ್ಯ ಅಲ್ಲ, ನಾವು ಎಷ್ಟು ಸತ್ಯಕ್ಕೆ ಬದ್ಧರಾಗಿದ್ದೀವಿ, ಧರ್ಮವಾಗಿ ನಡ್ಕೊಳ್ತಾ ಇದ್ದೀವಿ, ಅದು ಮುಖ್ಯ. ಮುಂಚೆ ಗಾಯತ್ರಿ ಮಂತ್ರಗಳು ಹೇಗಿತ್ತು, ಅದರ ಸ್ವರೂಪ ಹೇಗಿತ್ತು? ತುಂಬಾ ಒಳ್ಳೆ ಕೆಲಸ, ಒಳ್ಳೆ ಪ್ರಶ್ನೆ ನಿಮ್ದು. ಗಾಯತ್ರಿ ಮಂತ್ರ ವಿಶ್ವಾಮಿತ್ರರಿಗೆ ಗೋಚರ ಆಯಿತು. ಪುಣ್ಯದ ವಿಭಾಗ, ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಅರ್ಧ ಪಾಲು ಸಿಗ್ತಿದೆಯಲ್ಲ, ಸಿಗ್ತಾ ಇದೆ, ಏನು ಮಾಡದೆ ಸಿಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಗೊತ್ತಾ, ನೀವು ಮಾಡಿದ್ರಲ್ಲಿ ಗಂಡನಿಗೆ ಪಾಲಿಲ್ಲ. ಭಗವಂತನೇ ಗೀತಾಶಾಸ್ತ್ರದಲ್ಲಿ ಹೇಳಿದಾನೆ, ಚತುರ್ವರ್ಣಂ ಮಯಾ ಸೃಷ್ಟಂ ಅಂತ ಹೇಳಿ. ಅಂತ ಚತುರ್ವರ್ಣಗಳನ್ನು ಸಹ ನಾನೇ ಸೃಷ್ಟಿ ಮಾಡಿದ್ದೇನೆ, ಅವರವರು ಮಾಡುವಂತಹ ಕರ್ಮ ಮತ್ತೆ ಅವರ ಗುಣದ ಬಯಿಂದ ನಾನೆಲ್ಲವನ್ನು ವಿಭಾಗ ಮಾಡಿದ್ದೇನೆ. ನಮಸ್ಕಾರ, ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಮೊದಲನೇ ಪಾಡ್ಕಾಸ್ಟ್ ಬಂದಾಗ ತುಂಬ ಜನ ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಗಾಯತ್ರಿ ಮಂತ್ರಗಳ ಬಗ್ಗೆ, ಗಾಯತ್ರಿ ಉಪಾಸನೆಯ ಬಗ್ಗೆ, ಭಾಗವತದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು. ಬಹಳ ವಿಶೇಷವಾಗಿ ಮಂತ್ರಗಳು, ತಂತ್ರಗಳ ಬಗ್ಗೆ ಪ್ರಶ್ನೆಗಳು ಬಂದಿತ್ತು. ಹಾಗಾಗಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾರಣಕ್ಕೋಸ್ಕರವೇ ಈ ವಿಶೇಷವಾಗಿರುವಂಥ ಒಂದು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಸಂಸ್ಕೃತ ಪ್ರಾಧ್ಯಾಪಕರು. ವೇದ, ವಿಜ್ಞಾನ, ಮಂತ್ರ, ಉಪಾಸನೆಗಳು, ತಂತ್ರಗಳ ಬಗೆಗೆ ಸುಮಾರು 15ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿರ್ತಕ್ಕಂಥ ವೇದವಿದ್ಯಾ ಪಾರಂಗತರು ಆಗಿರ್ತಕ್ಕಂಥ ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರೋಗ್ಯ. ನನಗೆ ನೀವೇ ನಮ್ಮ ಪಾಡ್ಕಾಸ್ಟಿಗೆ ಬೇಕು ಅನ್ನುವಂಥದ್ದು ಭಾಳ ಇತ್ತು. ಯಾಕೆಂತ ಕೇಳಿದ್ರೆ, ಒಂದು ನಿಮ್ಮ ಪುಸ್ತಕಗಳನ್ನು ಓದಿದಾಗ ಹುಟ್ಟಿದ್ದಂತಹ ಪ್ರಶ್ನೆಗಳಿಗೆಲ್ಲದಕ್ಕೂ ಪುಸ್ತಕಗಳಲ್ಲಿ ಉತ್ತರ ಸಿಗ್ತಿತ್ತು. ಆದರೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮ್ಮ ಪುಸ್ತಕಗಳ ಮೂಲಕ ಜಾಸ್ತಿ ಆಗ್ತಿತ್ತು. ಮತ್ತು ಮೊದಲನೆಯ ನಮ್ಮ ಪಾಡ್ಕಾಸ್ಟ್ಗೆ ನಮ್ಮ ವೀಕ್ಷಕರು ಕೇಳಿದ್ದ ಸಾಕಷ್ಟು ಪ್ರಶ್ನೆಗೆ ಉತ್ತರಗಳು ಬೇಕು ಅಂತಂದಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ನಮ್ಮ ನವೀನಣ್ಣ ಹೇಳಿದ್ರು. ಹಾಗಾಗಿ ಅದಕ್ಕೋಸ್ಕರ ಬಹಳ ಕಾಯ್ತಿದ್ದಂಥ ಪಾಡ್ಕಾಸ್ಟ್ ಇದು. ನನಗೆ ಸಹಜವಾಗಿ ನಮ್ಮ ಪಾಡ್ಕಾಸ್ಟಲ್ಲಿ ಅತಿ ಹೆಚ್ಚು ಬರುವಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಗಾಯತ್ರಿ ಉಪಾಸನೆಯ ಬಗ್ಗೆ. ಸಹಜವಾಗಿ ತುಂಬ ಜನರಿಗಿರುವಂತಹ ಗೊಂದಲಗಳು, ಮತ್ತು ಇದು ಬಹುಶಃ ನಿತ್ಯ ಜೀವನದಲ್ಲಿ ಗಾಯತ್ರಿ ಉಪಾಸನೆ ಇರುವ ಕಾರಣಕ್ಕೋ ಏನೋ ತುಂಬ ಜನರಲ್ಲಿ ಗೊಂದಲಗಳಿದೆ. ಅದರ ನಂತರ ಒಂದಷ್ಟು ತಪ್ಪು ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಹೋದ್ವು. ಹಾಗಾಗಿ ಗಾಯತ್ರಿ ಉಪಾಸನೆ ಮಾಡಬೇಕು ಯಾರು ಅಂದರೆ 4 ವರ್ಣಗಳಿಗೆ ಗಾಯತ್ರಿ ಉಪಾಸನೆ ಇದೆಯಾ, ಅಥವಾ ಗಾಯತ್ರಿ ಉಪಾಸನೆ ಯಾವ್ಯಾವ ವರ್ಣಗಳಿಗೆ ಮಾಡೋದಕ್ಕೆ ಮಾತ್ರ ಏನು ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ? ಖಂಡಿತ. ಭಗವಂತನೇ ಗೀತಾಶಾಸ್ತ್ರದಲ್ಲಿ ಹೇಳಿದಾನೆ, ಚತುರ್ವರ್ಣಂ ಮಯಾ ಸೃಷ್ಟಂ ಅಂತ ಹೇಳಿ. ಅಂತ ಗುಣಕರ್ಮ ವಿಭಾಗಶಃ, ಚತುರ್ವರ್ಣಗಳನ್ನು ಸಹ ನಾನೇ ಸೃಷ್ಟಿ ಮಾಡಿದ್ದೇನೆ, ಅವರವರು ಮಾಡುವಂತಹ ಕರ್ಮ ಮತ್ತೆ ಅವರ ಗುಣದ ಬಯಿಂದ ನಾನೆಲ್ಲವನ್ನು ವಿಭಾಗ ಮಾಡಿದ್ದೇನೆ ಅಂತ ಹೇಳಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾಗಿದೆ. ಅದರಂತೆ ಹಿಂದಿನವರೆಲ್ಲ ಸಹ ಕುಲಧರ್ಮಗಳನ್ನೆಲ್ಲ ಪಾಲನೆ ಮಾಡ್ಕೊಂಡ್ ಬರ್ತಿದ್ರು. ಗಾಯತ್ರಿಯ ವಿಷಯಕ್ಕೆ ಬಂದಾಗ ನೀವು ಕೇಳಿದ ಪ್ರಶ್ನೆಗೆ, ಹೌದು, ಶಾಸ್ತ್ರಗಳ ರೀತಿ 4 ವರ್ಣಕ್ಕೂ ಸಹ ಗಾಯತ್ರಿ ಉಪಾಸನೆ ಇದೆ, ಆದರೆ ರೀತಿ ಬೇರೆ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಪ್ರಚಲಿತದಲ್ಲಿರುವಂತಹ ಯಾವ ಗಾಯತ್ರಿ ಉಪಾಸನೆ ಇದೆಯೋ, ಅಥವಾ ನಮಗೆ ಹತ್ತಿರದ ಪುಸ್ತಕಗಳು ಮತ್ತೆ ಯಾರಾದರೂ ಮಾಡುವಂತಹ ಕರ್ಮಗಳನ್ನು ನೋಡಿ ಇದೊಂದೇ ಗಾಯತ್ರಿಯ ಉಪಾಸನೆ ಅಂತ ಹೇಳಿ ತಿಳಿಯುವುದು ತಪ್ಪಾಗುತ್ತೆ. ನಾವು ಸರಿಯಾಗಿ ಕೂಲಂಕುಷವಾಗಿ ಶಾಸ್ತ್ರಗಳನ್ನೆಲ್ಲವೂ ಸಹ ಅಧ್ಯಯನ ಮಾಡಿ ಅದರ ಒಳ ಹೊಕ್ಕು ನೋಡಿದ್ರೆ ಖಂಡಿತ 4 ವರ್ಣದವರಿಗೂ ಸಹ ಗಾಯತ್ರಿ ಉಪಾಸನೆ ಇದೆ, ಅದೇ ರೀತಿ ಬೇರೆ ಬೇರೆ ಇದೆ. ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಖಂಡಿತ ಇದೆ, ಅದನ್ನ ಶಾಸ್ತ್ರಗಳ ಅಧ್ಯಯನ ಮಾಡಿದವ್ರನ್ನ ಕೇಳಿ ಸರಿಯಾಗಿ ತಿಳ್ಕೋಬಹುದು, ಅದೇ ರೀತಿ ಕ್ರಮ ಏನು ಅಂತ ಹೇಳಿ ಎಲ್ಲ. ಹಾಗಾದ್ರೆ ಪ್ರತಿ ವರ್ಗಗಳಿಗೂ ಕೂಡ
4 ವರ್ಣಗಳಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದೆ. ಆದ್ರೆ ಗಾಯತ್ರಿ ಉಪಾಸನೆ 4 ವರ್ಣಗಳಿಗೆ ಇದೆ ಅನ್ನೋದು ಸ್ಪಷ್ಟ ಅಂತ, ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಅಂದ್ರೆ ಸಹಜವಾಗಿರುವಂತಹವ್ರ ನಡುವಲ್ಲಿ ಹೇಗಿದೆ ಗಾಯತ್ರಿ ಉಪಾಸನೆ ಅಂತಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಅನ್ನುವಂತ ಪ್ರಶ್ನೆಗಳಿದೆ. ಇನ್ ಕೆಲವು ಕಡೆ ಕ್ಷತ್ರಿಯರು ಮಾಡ್ತಾರೆ, ವೈಶ್ಯರು ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ್ಲೂ ಕೂಡ ಕೆಲವರಿಗೆ ಒಂದಷ್ಟು ನಿರ್ದಿಷ್ಟ ನಿಯಮಗಳು ಇಲ್ಲ ಅನ್ನೋದು ಕೂಡ ನಾವು ಹೇಳ್ತೇವೆ. ಈಗ ಈ ಉಪಾಸನೆಗಳ ವಿಚಾರವೇ ನಾವು ಮಾತಾಡ್ತಿದ್ದ ಕಾರಣಕ್ಕೆ ನಾನು ಕೇಳ್ತೇನೆ, ಈ ಯಜ್ಞೋಪವೀತ ಧಾರಣೆ ವಿಷಯದಲ್ಲಿ ಸೊ ಯಾವೆಲ್ಲ ವರ್ಣಗಳಿಗೆ ಯಜ್ಞೋಪವೀತ ಧಾರಣೆ ಇದೆ ಮತ್ತೆ ಇದಕ್ಕೆ ನಿಯಮಗಳು ಏನಿದೆ ಅಂತ. ಶಾಸ್ತ್ರ ರೀತಿಯ ಯಜ್ಞೋಪವೀತ 3 ವರ್ಣಗಳವರಿಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಯಜ್ಞೋಪವೀತ ಧಾರಣೆ ಇದೆಯಾ ಅಥವಾ ಬೇರೆಯವ್ರಿಗೆ ಯಾಕಿಲ್ಲ ಅನ್ನೋದು ಸಹ ಬರುತ್ತೆ. ಭಗವಂತ ನಾನು ಇದಕ್ಕೆ ಮುಂಚೆ ಮಾತಾಡ್ದಂಗೆ ಮಯಾ ಸೃಷ್ಟಂ ಅಂತ ಹೇಳಿದ ಗೀತಾಶಾಸ್ತ್ರದ ಪ್ರಕಾರ ಗುಣಕರ್ಮಗಳ ಬಗ್ಗೆ, ಗುಣದ ಮೇಲೆ ಎಲ್ಲವೂ ಸಹ ಡಿಪೆಂಡ್ ಆಗಿದೆ. ಪ್ರಸಿದ್ಧ ವಾಕ್ಯನೂ ಇದೆ ಒಂದಷ್ಟೆಲ್ಲ, ಜನ್ಮನ ಜಾಯತೆ ಇತ್ಯಾದಿ ಶ್ಲೋಕಗಳನ್ನು ನಾವು ನೋಡಬಹುದು, ಅದರಲ್ಲಿ ಏನೇ ಹೇಳುತ್ತೆ ಅಂತ ಹೇಳಿ ಅಂತ. ಅಂದ್ರೆ ನಾವು ಮಾಡುವಂತಹ ಕರ್ಮ ನಾವು ಯಾರು ಅಂತ ಹೇಳಿ ತೋರಿಸುತ್ತೆ ಅಷ್ಟೇ. ನಾನು ಬ್ರಹ್ಮಕರ್ಮ ಮಾಡ್ತಿದ್ದೀನ, ನಾನು ಬ್ರಾಹ್ಮಣ. ಕ್ಷಾತ್ರ ಧರ್ಮವನ್ನು ಪಾಲನೆ ಮಾಡ್ತೀನಿ, ನಾನು ಕ್ಷಾತ್ರಿ. ಹಾಗೆ ನಾನು ವಾಣಿಜ್ಯ ವ್ಯವಹಾರ ಮಾಡ್ತೀನಿ, ನಾನು ವೈಶ್ಯ. ಮಿಕ್ಕಿದ ಕೆಲಸ ಮಾಡ್ತೀನಿ, ನಾನು ಮಿಕ್ಕಿನವನ್ನ ಹಾಕ್ತೀನಿ. ಅದು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಅದ್ರ ಮೇಲೆ ಆ ಕರ್ಮಗಳ ಮೇಲೆ ಯಜ್ಞೋಪವೀತ ಧಾರಣೆ ಆಗಿರ್ಲಿ ಅಥವಾ ನಾವು ಮಾಡುವಂತಹ ಕೆಲಸಗಳಾಗಿರ್ಲಿ ಎಲ್ಲವೂ ಸಹ ಡಿಪೆಂಡ್ ಆಗಿದೆ. ಈಗ ನಾವು ಸಾಕಷ್ಟು ಕಡೆ ನೋಡಬಹುದು, ಎಷ್ಟೋ ಆಶ್ರಮಗಳೆಲ್ಲ ಇದೆ, ಅಲ್ಲೆಲ್ಲವೂ ಸಹ ಬ್ರಹ್ಮಚರ್ಯಕ್ಕೆ ಅವರನ್ನ ತಕೊಂಡು ಮಕ್ಕಳನ್ನ ಅಥವಾ ಒಂದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅನ್ನೋ ಇಚ್ಛೆ ಇರೋರ್ನೆಲ್ಲ ತಗೊಂಡು ಅವರಿಗೆ ಉಪವೀತವನ್ನ ಹಾಕಿಸಿ ಅವರಿಗೆ ಯಾವ ರೀತಿಯಾದ ಸಂಸ್ಕಾರವನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೊಟ್ಟು ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸಂಸ್ಕಾರಯುತ ದಾರಿಯನ್ನು ಅವ್ರಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ತಪ್ಪಲ್ಲ. ನಮ್ಮ ಛಾಂದೋಗ್ಯೋಪನಿಷತ್ತಲ್ಲೂ ಸಹ ನಾವು ನೋಡ್ತೇವೆ ಸತ್ಯಕಾಮ ಜಾಬಾಲನ ಕಥೆ. ಸತ್ಯಕಾಮ ಇದ್ದಾನೆ, ಒಬ್ಬ ಹುಡುಗ, ಅವನಿಗೆ ಮಂತ್ರಗಳನ್ನೆಲ್ಲ ಹೇಳ್ತಾ ಇರುವಂತಹ ಮಕ್ಕಳನ್ನ ನೋಡಿ ಅವನಿಗೆ ಆಸೆ ಆಗುತ್ತೆ, ನಾನು ಸಹ ಏನಾದ್ರು ಕಲಿಬೇಕು ಅಂತ ಹೇಳಿ. ಆದ್ರೆ ಅವನ ತಾಯಿನ ಹೋಗಿ ಕೇಳ್ತಾನೆ, ನಾನು ಈ ತರ ಕಲಿಬೇಕು ಅಂತ ಹೇಳಿ ಅಂತ. ಆ ತಾಯಿ ಆ ಒಂದು ಸಂದರ್ಭದಲ್ಲಿ ಬೇಡ ಅಂತ. ಅವನಿಗೆ ಉತ್ಸುಕತೆ ಕಾಡ್ತಿರುತ್ತೆ, ಆಗ್ತಿರೋದಿಲ್ಲ. ಅಲ್ಲಿ ಗೌತಮರು ಬರ್ತಾರೆ, ಗೌತಮರ ಹತ್ರ ಹೋಗಿ ಕೇಳ್ತಾನೆ, ನಾನು ಹೀಗೆ ಮಾಡ್ಬೇಕು ಅಂತ. ಅವ್ನು ಯಾರು ಅಂತ ಇವ್ರಿಗೆ ಗೊತ್ತಿಲ್ವಲ್ಲ, ನೀ ಯಾರು, ನಿನ್ನ ಗೋತ್ರ ಏನು ಅಂತ ಕೇಳ್ತಾನೆ. ಕೇಳಿದ ತಿಳ್ಕೊಂಡ್ ಬರ್ತೀನಿ ಅಂತ ಅಮ್ಮನ ಹತ್ರ ಹೋಗ್ತಾನೆ. ಹೇಳ್ತಾಳೆ, ಜಬಾಲ ಹೇಳ್ತಾಳೆ, ನಾನು ಎಷ್ಟೋ ಜನರ ಮನೆಯಲ್ಲಿ ಸೇವೆ ಮಾಡಿದವಳು, ಗೋತ್ರ ಯಾವುದು ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆ ತಂದೆಯಿಂದ ಬರೋ ಗೋತ್ರ ಹೇಳಲಿಕ್ಕೆ ಆಗೋದಿಲ್ಲ. ನೀನು ನನ್ನ ಮಗ, ಜಬಾಲಳ ಮಗ ಸತ್ಯಕಾಮ, ಆದ್ರೆ ನೀನು ಜಾಬಾಲ, ಸತ್ಯಕಾಮ ಜಾಬಾಲ ನೀನು ಅಂತ ಹೇಳಿ ನಿಮ್ ಗುರುಗಳ ಹತ್ರ ಹೋಗಿ ಹೇಳು ಅಂತ ಹೇಳ್ತಿದ್ದೆ. ಅದನ್ನ ಕೇಳಿದಂತಹ ಗೌತಮರಿಗೆ ಸಂತೋಷ ಆಗುತ್ತೆ, ಇವನು ಸತ್ಯವನ್ನ ಮಾತಾಡ್ತಾನೆ, ಸತ್ಯವನ್ನ ಮುಚ್ಚಿಟ್ಟಿಲ್ಲ ಅಂತ ಹೇಳಿ ಅವನ್ನ ತಗೊಂಡು ಅವನಿಗೆ ಉಪವೀತ ಧಾರಣೆ ಮಾಡಿ ಅವನಿಗೆ ಬ್ರಹ್ಮೋಪದೇಶ ಮಾಡಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಮುಂದೆ ವೇದ ಮಂತ್ರಗಳ ಉಪನಿಷತ್ತುಗಳಲ್ಲಿ ಸತ್ಯಕಾಮನ ಬಗ್ಗೆನೇ ಒಂದಷ್ಟು ಮಂತ್ರಗಳಿದೆ. ಅವನು ಹೇಳಿದಂತ ಅವನು ಯಾವ ರೀತಿ ಜೀವನ ನಡೆಸಿದ ಅಂತ ಹೇಳ್ಬಿಟ್ಟೆಲ್ಲವೂ ಸಹ ಸಿಗುತ್ತೆ ನಮ್ಗೆ. ಅಂದ್ರೆ ಅರ್ಥ ಏನು, ಇಲ್ಲಿ ನಮ್ಮ ಹುಟ್ಟು ಮುಖ್ಯ ಅಲ್ಲ, ನಾವು ಎಷ್ಟು ಸತ್ಯಕ್ಕೆ ಬದ್ಧರಾಗಿದ್ದೀವಿ, ಧರ್ಮವಾಗಿ ನಡ್ಕೊಳ್ತಾ ಇದ್ದೀವಿ, ಅದು ಮುಖ್ಯ. ಅದರಂತೆ ಎಲ್ಲವೂ ಸಹ ಆಗುತ್ತೆ ನಮಗೆ, ಯಾಕೆಂದ್ರೆ ಸತ್ಯವೇ ಪರಮಾತ್ಮ. ಈ ಉಪಾಸನೆಗಳು ಅನ್ನುವ ವಿಚಾರ ಬಂದಾಗ ಗಾಯತ್ರಿ ಉಪಾಸನೆ ಅಂತಲೇ ವಿಷಯ ತಗೊಂಡ್ರೆ ಬಹುಶಃ ಅಂದ್ರೆ ಈಗ ಎಲ್ಲರೂ ಉಪಾಸನೆಗಳನ್ನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದಷ್ಟು ನಂಬಿಕೆಗಳು, ಒಂದಷ್ಟು ತಪ್ಪು ಕಲ್ಪನೆಗಳು ಅಂತ ಹೇಳ್ಬಹುದು, ಕೆಲವರಿಗೆ ಅದು ಸರಿಯಾಗಿಯೂ ಕಾಣ್ಬೋದು, ಇದ್ದೇ ಇರುತ್ತೆ. ಈ ಗಾಯತ್ರಿ ಉಪಾಸನೆ ಮಾಡುವವರಿಗೆ ಬ್ರಾಹ್ಮಣರಿಗೆ ಮಾಂಸಾಹಾರ ನಿಷಿದ್ಧ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಈ ಉಪಾಸನೆ ಮಾಡುವವರಿಗೆ ಆಹಾರ ಪದ್ಧತಿಗಳು ಎಷ್ಟು ಮುಖ್ಯ, ಯಾರಿಗೆಲ್ಲ ಈ ಮಾಂಸಾಹಾರಗಳು ನಿಷಿದ್ಧ? ನೋಡಿ, ಮಾಂಸ ಅನ್ನೋದು ತಾಮಸಿ ಗುಣವನ್ನು ವೃದ್ಧಿ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಈಗಿನ ಡಾಕ್ಟರ್ ಸಹ ಹೇಳ್ತಾರೆ, ಆಯುರ್ವೇದ ವಿದ್ವಾಂಸರು, ಪಂಡಿತರು ಅಂತ ಹೇಳಿ ಅಂತಲ್ಲ, ಎಲ್ಲರೂ ಸಹ ತಿಳಿದಂತಹ ಸಾಮಾನ್ಯ ವಿಷಯ. ಸಾತ್ವಿಕವಾದ ವಿಚಾರದ ಬಗ್ಗೆ ನಾವು ತಲೆಯಲ್ಲಿ ತುಂಬಿಕೊಂಡು ಸತ್ವಪ್ರಧಾನವಾದ ಮಂತ್ರವನ್ನು ಉಪದೇಶ ತಗೊಂಡು ಆ ಸಾತ್ವಿಕತೆಯಲ್ಲಿಯೇ ಉತ್ತಮ ಸ್ಥಾನಕ್ಕೆ ಏರಬೇಕು ಅಂದಾಗ ನಾವು ಸೇವಿಸುವ ಆಹಾರವು ಸಾತ್ವಿಕವಾಗಿದ್ದರೆ ಸೇವಿಸುವ ಆಹಾರವು ಜೀರ್ಣ ಆಗಿ ತನ್ಮೂಲಕ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗುವಂತಹ ಆಲೋಚನೆಗಳು ಸಹ ಸಾತ್ವಿಕವಾಗಿರುತ್ತೆ. ಅಂದ್ರೆ ನಾವೇನ್ ತಗೊಳ್ತೀವಿ ಒಳಗೆ ಆಹಾರ, ನಮ್ಮ ಯೋಚನೆಗಳು ಸಹ ಹಾಗೆ ಆಗುತ್ತೆ. ಆದ್ರಿಂದ ತಾಮಸಿ ಪ್ರವೃತ್ತವಾದಂತಹ ಆಹಾರ ತಗೊಂಡ್ರೆ ನಮ್ಮ ಬುದ್ಧಿ ಯೋಚನೆಯೂ ಹಾಗೆ ಆಗುತ್ತೆ. ಸಾತ್ವಿಕವಾದ ತಗೊಂಡ್ರೆ ಸಾತ್ವಿಕವಾಗಿರುತ್ತೆ. ಆದ್ರಿಂದ ಋಷಿಗಳು, ಮುನಿಗಳು ಅಥವಾ ಸಾತ್ವಿಕ ಉಪಾಸನೆಯನ್ನು ಮಾಡುವವರು
ಗಾಯತ್ರಿಯೂ ಸಾತ್ವಿಕ ಉಪಾಸನೆ ಆದ್ರಿಂದ ಹಾಗೆ ಸತ್ವ ಪ್ರಧಾನವಾದ ಆಹಾರವನ್ನು ತಗೊಳ್ಳಿ, ಅದು ಬಿಟ್ಟು ಬೇರೆ ಯಾವುದು ಬೇಡ ಅನ್ನೋ ನಿಯಮವನ್ನು ಇಟ್ಟರು. ಅದು ಹಾಗೆ ಕುಲಾಚಾರವಾಗಿ ನಡ್ಕೊಂಡು ಬಂತು ಅಷ್ಟೇ. ಆದ್ರೆ ಇವತ್ತಿನ ಮಟ್ಟಿಗೆ ಈಗಿನ ಗಾಯತ್ರಿ ಉಪಾಸನೆಗಳನ್ನ ಈಗ ಬೇರೆ ವರ್ಗದವರು ಮಾಡ್ತಾರೆ ಅನ್ನೋದಾದ್ರೆ, ಸೊ ಈ ನಿಯಮವನ್ನು ಪಾಲನೆ ಮಾಡ್ಬೇಕಾ? ಒಂದು, ಮತ್ತೆ ಗುರುವಿಂದ, ಗುರು ಪ್ರಧಾನ, ಗುರುವಿಲ್ಲದ ಯಾವ ವಿದ್ಯೆಯೂ ಇಲ್ಲ. ಅದರಿಂದ ಗುರು ಹೇಳ್ದಂಗೆ ನಡ್ಕೊಳ್ಳೋದು ತುಂಬಾ ಉತ್ತಮ. ಬರೀ ನಾನು ಒಂದು ಪುಸ್ತಕ ತಗೊಳ್ತೇನೆ, ಅದರಲ್ಲಿ ಗಾಯತ್ರಿ ಉಪಾಸನೆ ಇದೆ, ಅದನ್ನು ನಾನು ಈ ನಿಯಮಗಳನ್ನೆಲ್ಲ ಪಾಲನೆ ಮಾಡಿ ನಾನು ಮಾಡ್ಕೊಳ್ತೀನಿ ಅನ್ನೋದು ಸರಿ ಬರೋದಿಲ್ಲ. ಯಾಕೆಂದ್ರೆ ಯಾವುದೇ ವಿದ್ಯೆ ಆಗಿರ್ಲಿ, ಯಾವುದೇ ಕೆಲಸ ಆಗಿರ್ಲಿ, ತಿಳಿದವರಿಂದ ನಾವು ಮೊದಲು ತಿಳ್ಕೊಂಡು ಮಾಡ್ಬೇಕು ಅಲ್ವಾ? ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಸೇರಿದ್ರು ಅಷ್ಟೇ, ನಾವು ನಮ್ಮ ಸೀನಿಯರ್ನ ಕೇಳಿ ಮಾಡ್ತೀವಿ. ಅಂಥದ್ರಲ್ಲಿ ಇಂಥ ಬ್ರಹ್ಮಜ್ಞಾನವನ್ನು ಕೊಡುವಂತಹ ವಿದ್ಯೆಯನ್ನು ಒಬ್ಬ ಗುರುವಿನಿಂದ ಕೇಳಿ ತಿಳ್ಕೊಳ್ಳೋದು ಎಷ್ಟು ಸರಿ ಅಲ್ಲ? ಅದಕ್ಕೆ ಗುರು ಮುಖ್ಯ. ಸೊ ಈಗ ಈ ಗಾಯತ್ರಿ ಉಪಾಸನೆ ಅಂತ ಹೇಳಿದಾಗ ನಾವು ವಿಶ್ವಾಮಿತ್ರರಿಗೆ ಗಾಯತ್ರಿಯ ದರ್ಶನ ಆಗುತ್ತೆ. ಸೊ ಅದಾದ ನಂತರ ಗಾಯತ್ರಿಯ ಉಪದೇಶಗಳು, ಅದರ ಉಪಾಸನೆಗಳು ನಡೀತಾ. ಆದ್ರೆ ಅದಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರಗಳು ಹೇಗಿತ್ತು, ಅದರ ಸ್ವರೂಪ ಹೇಗಿತ್ತು? ತುಂಬಾ ಒಳ್ಳೆ ಕೆಲಸ, ಒಳ್ಳೆ ಪ್ರಶ್ನೆ ನಿಮ್ದು. ಗಾಯತ್ರಿ ಮಂತ್ರ ವಿಶ್ವಾಮಿತ್ರರಿಗೆ ಗೋಚರ ಆಯಿತು, ದರ್ಶನ. ಎಲ್ಲ ಮಂತ್ರಗಳನ್ನು ಸಹ ನಾವು ದರ್ಶನವಾದದ್ದು ಅಂತಲೇ ಕರೆಯೋದು. ಯಾಕೆಂದ್ರೆ ಮಂತ್ರಗಳು ಸೃಷ್ಟಿ ಅಲ್ಲ ಅಲ್ವಾ? ಛಾಂದೋಗ್ಯದ ಉಪನಿಷತ್ತಲ್ಲೇ ಹೇಳ್ತಾರೆ, ದೇವರ ಉಸಿರಾಟವೇ ಎಲ್ಲ ವೇದ ಮಂತ್ರಗಳು ಅಂತ. ಅಂದ್ರೆ ಉಸಿರಿಗೂ ಒಂದು ದೇವರಿಗೂ ವ್ಯತ್ಯಾಸ ಇಲ್ವಲ್ಲ. ಇವಾಗ ನಮ್ಮ ಶರೀರ ಉಸಿರಾಡ್ತಿದ್ರೆ ತಾನೇ ನಮ್ಮ ಅಸ್ತಿತ್ವ. ಅಂದ್ರೆ ಎರಡೂ ಒಂದೇ ಅಂತ, ಎರಡು ಅಭಿನ್ನ ಅಂತ. ಹಾಗಿದ್ದಾಗ ಮಂತ್ರಗಳು ಯಾವುದೂ ಸಹ ಸೃಷ್ಟ ಅಲ್ಲ, ಸೃಷ್ಟಿ ಮಾಡಿದ್ದಲ್ಲ. ಅದು ಮೊದಲಿಂದಲೂ ಇರುವಂಥದ್ದು. ಅಂದ್ರೆ ಸಾಕ್ಷಾತ್ ಪರಮಾತ್ಮವೇ ಒಂದು ಶಬ್ದ ರೂಪದಲ್ಲಿ ಬಂದಿದ್ದು ವೇದಗಳು. ಆ ಶಬ್ದ ಕೇಳಿಸಿಕೊಂಡ ದರ್ಶನವನ್ನು ಪಡೆದ ವಿಶ್ವಾಮಿತ್ರ, ಅದು ಈ 24 ಅಕ್ಷರದ ಒಂದು ಮಂತ್ರ ಆಗಿತ್ತು. ಗಾಯತ್ರಿ ಮಂತ್ರದ ಛಂದಸ್ಸನ್ನು ಅದೇ ಶಾಸ್ತ್ರಕಾರರೇ ಹೇಳ್ತಾರೆ, ಅದನ್ನ ತ್ರಿಪದ ಅಂತ 3 ಪಾದಗಳಲ್ಲಿ ಇರುವಂತಹದ್ದು ಅಂತ. ಅಂದ್ರೆ 8 ಅಕ್ಷರದ ಒಂದು ಪಾದ, ಹಾಗೆ 3 ಪಾದ ಸೇರಿದರೆ 24 ಅಕ್ಷರ ಅಂತ ಗಾಯತ್ರಿ ಮಂತ್ರವನ್ನು ನಾವು ನೋಡಿದ್ರು ಹಾಗೆ ಕಾಣುತ್ತೆ. ಈ ವಿಶ್ವಾಮಿತ್ರನಿಗೂ ಸಿಗುವ ಮೊದಲು ಗಾಯತ್ರಿ ಚತುಷ್ಪದ ಗಾಯತ್ರಿ ಆಗಿತ್ತು. ಆ ಚತುಷ್ಪದ ಗಾಯತ್ರಿಯ ಉಪಾಸನೆ ನಡೀತಾ ಇತ್ತು. ಯಾವಾಗ ವಿಶ್ವಾಮಿತ್ರ ಈ ಉಪಾಸನೆಯನ್ನು ಮಾಡಿ ಸಿದ್ಧಿಸಿಕೊಂಡ, ಅದಾದ ಮೇಲೆ ಎಲ್ಲರೂ ಸಹ ಆ ದಾರಿಯಲ್ಲೇ ಹೋಗ್ಲಿಕ್ಕೆ ಶುರು. ಈಗ ಈ ಗಾಯತ್ರಿ ಮಂತ್ರದ ಉಪಾಸನೆ ಅಂತ ಬರುವಾಗ ಇವತ್ತಿನ ಕಾಲಘಟ್ಟದಲ್ಲಿ ಒಂದಷ್ಟು ಬೇರೆ ಬೇರೆ ಹೊಸ ಹೊಸ ಪರಿವರ್ತನೆಗಳು ಕೂಡ ಆಗ್ತಿದೆ. ಹೀಗಿರ್ಬೇಕಾದ್ರೆ ಗಾಯತ್ರಿ ಮಂತ್ರವನ್ನ ಏನು ಉಪಾಸನೆ ಮಾಡೋದು ಹೆಣ್ಣು ಮಕ್ಕಳಿಗೆ ಎಷ್ಟು ಸೂಕ್ತ ಇದೆ, ಹೆಣ್ಣು ಮಕ್ಕಳು ಮಾಡಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ತುಂಬಾ ಚರ್ಚೆ ಕೂಡ ಆಗ್ತಾ ಇದೆ. ಒಂದಷ್ಟು ಕಡೆ ಜನ ಮಾಡಬಾರ್ದು ಅಂತ ಹೇಳ್ತಾರೆ, ಮಾಡಬಹುದು ಅಂತ ಹೇಳ್ತಾರೆ. ಒಂದು ದೇವರು ಒಂದು ಉಪಾಸನೆ ಅಂತಂದಾಗ ಲಿಂಗ ಭೇದ ಏನಿದೆ, ಸ್ವಯಂ ದೇವಿಯೇ ಏನು ಹೆಣ್ಣಿನ ಸ್ವರೂಪ ಆದಾಗ ಯಾಕೆ ಅವರಿಗೆ ಹೆಣ್ಮಕ್ಳು ಮಾಡಬಾರ್ದು, ಇನ್ನು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಈ ವಿಚಾರದ ಬಗ್ಗೆ ಹೇಳೋದಾದ್ರೆ, ಹೆಣ್ಣು ಮಕ್ಕಳು ಮತ್ತು ಗಾಯತ್ರಿ ಉಪಾಸನೆಯ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಹೇಗಿದೆ ಅಂತ. ಕೆಲವು ಮಂತ್ರಗಳು, ಎಲ್ಲ ಮಂತ್ರಗಳು ಸ್ವರಬದ್ಧವಾಗಿ ಉಚ್ಚಾರ ಮಾಡಬೇಕು ಅಲ್ವಾ? ಯಾವ ಸ್ವರವನ್ನ ವೇದಗಳಲ್ಲಿ ತಿಳಿಸ್ಕೊಟ್ಟಿದೆಯೋ, ನಮ್ಮ ಹಿಂದಿನ ಋಷಿ ಮುನಿಗಳು ಹೇಳಿದ್ದಾರೋ ಅದರಂತೆ ಸ್ವರ, ಉದಾತ್ತ ಅನುದಾತ್ತ ಸ್ವರಗಳನ್ನೆಲ್ಲ ಹಾಕೊಂಡು ಅದರಂತೆ ಉಚ್ಚಾರ ಮಾಡಬೇಕು ಅನ್ನೋದು ನಿಯಮ. ಹಾಗೆ ಮಂತ್ರಗಳನ್ನ ಹೇಳೋ ಹಾಗಿಲ್ಲ. ಆದ್ರೆ ಅದನ್ನ ಅರ್ಥ ತಿಳ್ಕೊಳ್ಬೇಕಾದ್ರೆ ನಾವು ಪದ ಪದವಾಗಿ ಬಿಡಿಸಿ ನೋಡ್ಕೋಬಹುದು. ಅದಕ್ಕೆ ಪದಪಾಠ ಅಂತಲೂ ಒಂದಷ್ಟು ಕ್ರಮ ಇದೆ. ಯಾವ ಈ ಸ್ವರಬದ್ಧವಾದ ಮಂತ್ರಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆ ಅಂತರದಲ್ಲಿ ಒಳಗಡೆ ನಮಗೆ ಪ್ರತಿಕೂಲವಾದಂತಹ ಕೆಲಸಗಳಾಗ್ತಿರುತ್ತೋ ಅಂತಹ ಮಂತ್ರದ ಉಚ್ಚಾರಣೆ ಯಾಕೆ ಬೇಕು? ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ನಮ್ಮ ಮಾನವ ಶರೀರದಲ್ಲಿ ಹೆಣ್ಣು ಅಥವಾ ಗಂಡನಲ್ಲಿ ಸುಮಾರು ಭೇದಗಳಿದೆ ಅಲ್ವಾ? ಒಬ್ಬರಿಗೆ ಈವನ್ ಮನಸ್ಸಲ್ಲೂ ಸಹ ನಮಗೆ ಹೆಣ್ಣಿನ ಮನಸ್ಸು ಅರಿಯಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ದೇಹ ಅಂಗರಚನೆಯಲ್ಲೂ ಸಹ ತುಂಬಾ ವ್ಯತ್ಯಾಸ ಇದೆ. ಹಾಗಿದ್ದಾಗ ಯಾವ ನಮ್ಮ ದೇಹಕ್ಕೆ ತೊಂದರೆಯನ್ನುಂಟು ಮಾಡುತ್ತೋ ಅದರ ಉಪಾಸನೆ ಬೇಡ ಅನ್ನೋದು ಒಂದಷ್ಟು ಜನ ಹೇಳೋದು. ಮತ್ತಷ್ಟು ಜನ ಹೇಳ್ತಾರೆ, ನಾವು ಒಂದು ಮಾತೃಸ್ಥಾನದಲ್ಲಿ ದೇವಿಯ ಉಪಾಸನೆ ಮಾಡ್ತಿದ್ದೇವೆ, ಅದು ಸಾಕ್ಷಾತ್ ನೀವೇ ಆಗಿದ್ದೀರಲ್ಲ, ಪುನಃ ನಿಮಗೆ ಯಾಕೆ ನಿಮ್ಮ ಆರಾಧನೆಯನ್ನು ಅಲ್ವಾ? ಅವಶ್ಯಕತೆ ಇಲ್ಲ.
ಆದ್ರಿಂದ ಎಷ್ಟಿದೆಯೋ ಅಷ್ಟು ಸಾಕು. ಎಷ್ಟು ಇದೆಯೋ ಅಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ತೀರಾ ಅವಶ್ಯಕತೆ ಇಲ್ಲ ಅನ್ನೋದೇ ಬಹಳ ಮುಖ್ಯವಾಗಿರುವ ಕಾಂಟೆಕ್ಸ್ಟ್ ಇಲ್ಲಿ ಅಂತ. ಮತ್ತೊಂದು ಇನ್ನೊಂದು ಶಾಸ್ತ್ರ ರೀತಿಯಲ್ಲಿ ನೋಡೋದ್ರಿಂದ ಪುಣ್ಯದ ವಿಭಾಗ, ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಅರ್ಧ ಪಾಲು ಸಿಗ್ತಿದೆಯಲ್ಲ, ಸಿಗ್ತಾ ಇದೆ, ಏನು ಮಾಡದೆ ಸಿಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಗೊತ್ತಾ, ನೀವು ಮಾಡಿದ್ರಲ್ಲಿ ಗಂಡನಿಗೆ ಪಾಲಿಲ್ಲ. ಇದು ಬಹಳ ಅಂದ್ರೆ ಈ ಪರಿಕಲ್ಪನೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅಂದ್ರೆ ಈಗ ಮದುವೆ ಆದ್ಮೇಲೆ 3 ಎಳೆಯ ಯಜ್ಞೋಪವೀತ ಧರಿಸ್ತಾ ಇದ್ದ ಪುರುಷ 6 ಎಳೆಗೆ ಇದಾಗತ್ತೆ, ಏನ್ ಬಡ್ತಿ ಸಿಗತ್ತೆ ಅಂತ ನಾವು ಹೇಳಬಹುದು. ಸೊ ಈ 3 ಎಳೆಯಿಂದ 6 ಎಳೆ ಆಗುವ ಪರಿಕಲ್ಪನೆಯಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಅಂದ್ರೆ ತಾನು ಮಾಡುವ ಪುಣ್ಯ ಕರ್ಮಗಳು ಮತ್ತು ಏನು ಎಲ್ಲ ಸಾಧನೆಗಳೇನಿರುತ್ತೆ ಉಪಾಸನೆಗಳಲ್ಲಿ ಹೆಂಡತಿಗೂ ಕೂಡ ಸಮಪಾಲು ಅನ್ನುವಂತ ಭಾವ ಇದೆ ಅಂತ. ಇದೊಂದು ಅದ್ಭುತವಾದ ಪರಿಕಲ್ಪನೆ ನಮ್ಮ ಧರ್ಮದ ಒಳಗಡೆ ಇರೋದು. ಅಂದ್ರೆ ಈ ಹೆಣ್ಣೊಬ್ಬಳು ತನ್ನ ಇಡೀ ಕುಟುಂಬವನ್ನ ಬಿಟ್ಟು ತನ್ನ ಗೋತ್ರವನ್ನು ಬದಲಿಸಿಕೊಂಡು ಗಂಡನ ಗೋತ್ರಕ್ಕೆ ಬಂದು ಆ ಕುಟುಂಬಕ್ಕೋಸ್ಕರ ಬದುಕ್ತಾ ಇರುವಾಗ ಆಧ್ಯಾತ್ಮಿಕವಾಗಿ ಅವಳಿಗೆ ಸಿಗುವಂತಹ ಪಾಲು ಬಹಳ ದೊಡ್ಡದು. ಹಾಗೆ ಅದು ಗೌರವವು ಕೂಡ ಇದೆ ಅಂತ. ಅವಳು ನನ್ನಲ್ಲಿದ್ದಾಳೆ, ನಾನು ಅವಳಿಗೆ ಕೊಡಬೇಕಾದ ಎಲ್ಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥದ್ದು ಒಂದ್ ಸುಂದರವಾದ ಪರಿಕಲ್ಪನೆ. ಸಾಕಷ್ಟು ಜನರು ಗೊತ್ತಾಗ್ಲಿಕ್ಕಿಲ್ಲ. ಬಹುಶಃ ಇದು ಒಂದು ಅರ್ಥ ಆಗ್ಬೋದು. ಅಂದ್ರೆ ಗಾಯತ್ರಿ ಮಂತ್ರವನ್ನ ಹೆಣ್ಮಕ್ಳಿಗೆ ಯಾಕೆ ಉಪಾಸನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಗಂಡ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ನಿಮಗ್ ಪಾಲ್ ಸಿಗ್ತಾ ಇದೆ, ಹಾಗಾಗಿ ನೀವು ಮಾಡ್ಬೇಕಾಗಿಲ್ಲ. ಒಂದು ಇನ್ನು ನೀವೇ ಸ್ವಯಂ ಗಾಯತ್ರಿ ದೇವಿಯ ಸ್ವರೂಪವೇ ಆಗಿರುವ ಕಾರಣಕ್ಕೆ ನಿಮಗೆ ನೀವೇ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈ 2 ಪರಿಭಾವಗಳು ಬಹಳ ಸ್ವಯಂ ಶಕ್ತಿಯೇ ಆದ್ರಿಂದ ಮತ್ತೆ ಶಕ್ತಿಯಿಂದ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ. ನಮ್ಮಲ್ಲಿರುವ ಶಕ್ತಿಯನ್ನು ಜಾಗೃತ ಮಾಡ್ಕೊಂಡ್ರೆ ಸಾಕು. ಸೊ ಅದಕ್ಕೆ ತೀರಾ ಬಹಳ ದೊಡ್ಡ ಉಪಾಸನೆಗಳ ಅವಶ್ಯಕತೆ ಹೆಣ್ಮಕ್ಳಿಗೆ ಬರೋದಿಲ್ಲ ಅನ್ನೋದು.